ಮುಂದುವರೆದ ಕೃಷ್ಣ ಮುನಿಸು ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಬಿಡಿಎ ಬಿಎಂಆರ್ಡಿಎ ಪ್ರತ್ಯೇಕಿಸಿದ್ದಕ್ಕೆ ಕಿಡಿಕಾರಿದಾರೀಗ. ದೆಹಲಿಯಲ್ಲಿ ಠಿಕಾಣಿ ಹೂಡಿ ಹೈಕಮಾಂಡ್ ನಾಯಕರ ಜೊತೆ ನಿರಂತರ ಚರ್ಚೆಯನ್ನು ಮಾಡ್ತಿದ್ದಾರೆ. ದೆಹಲಿ ಹೈಕಮಾಂಡ್ ಅಂಗಳ ತಲುಪಿದೆ ಖಾತೆ ಖ್ಯಾತೆ. ರಾಹುಲ್ ಗಾಂಧಿ ವೇಣುಗೋಪಾಲ್ ಭೇಟಿಗೆ ಕೃಷ್ಣ ಬೈರೇಗೌಡರು ಸರ್ಕಸ್ ಅನ್ನ ಮಾಡ್ತಾ ಇರೋದು. ಬಹಿರಂಗವಾಗಿ ಸಚಿವ ಕೃಷ್ಣ ಬೈರೇಗೌಡರು ಅಸಮಾಧಾನ ಸ್ಫೋಟ ಆಗಿದೆ. ಆಹಾರ ಖಾತೆ ನೀಡಿದ್ದಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಬೇಸರಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಖಾತೆ ನೀಡುವಂತೆ ಮುನಿಯಪ್ಪ ಒತ್ತಾಯವನ್ನ ಮಾಡಿದ್ದಾರೆ. ನಮ್ಗೆ ಬೇಡ ಈ ಖಾತೆ ಅಂತ ಮುನಿಯಪ್ಪ. ಇನ್ನೊಂದು ಕಡೆ ಬಿಡಿಎ ಬಿಎಂಆರ್ಡಿಎ ಅದನ್ನು ನೀಡದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರಲ್ಲ ಕೃಷ್ಣ ಬೈರೇಗೌಡರಿಗೆ. ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅಸಮಾಧಾನ ಜೋರಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಅಥವಾ ಈಗಾಗಲೇನು ಆಹಾರ ಸಚಿವರಾಗಿ ಸಿದ್ದರಾಮಯ್ಯವರ ಸಂಪುಟದಲ್ಲೂ ಕೂಡ ಕೆಎಚ್ ಮುನಿಯಪ್ಪ ಅವರು ಕೂಡ ಇದೇ ಆಹಾರ ಸಚಿವರಾಗಿದ್ದರು. ಇನ್ನು ಡಿಕೆ ಸಂಪುಟದಲ್ಲೂ ಕೂಡ ಅದೇ ಖಾತೆ ಕೊಟ್ಟಿದ್ದಾರೆ. ಅಸಮಾಧಾನ ಇದೆ. ಹಿರಿಯರನ್ನು ಕಡೆಗಣಿಸ್ತಾ ಇದ್ದಾರೆ. ಹಿರಿಯರನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನೇರವಾಗಿ ಅಸಮಾಧಾನ ಹೊರಹಾಕಿದರು. ನೆನೆ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಆಗಮಿಸುವಂಥ ಸಂದರ್ಭದಲ್ಲೂ ಕೂಡ ವಿಮಾನ ನಿಲ್ದಾಣದಲ್ಲಿ ಠಿಕಾಣಿ ಹೂಡಿ ಅಲ್ಲೇ ಕಾದು ಕುಳಿತು ಅಲ್ಲೇ ಭೇಟಿ ಮಾಡೋ ಲೆಕ್ಕಾಚಾರದಲ್ಲೇ ಮುನಿಯಪ್ಪ ಅವರು ಕೂಡ ಸರ್ಕಸನ್ನು ಮಾಡಿದರು. ಇನ್ನು ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥ ಕೃಷ್ಣ ಬೈರೇಗೌಡರು ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕು, ಈ ರೀತಿಯಾಗಿ ವಿಂಗಡಣೆ ಮಾಡಿ ಖಾತೆಯನ್ನು ಹಂಚಿಕೆ ಮಾಡೋದು ಯಾವ ರೀತಿಯ ಸರಿ, ಇದು ಯಾಕೆ ಕೊಡಬೇಕು ಹಾಗಾದರೆ ಈ ಖಾತೆಯನ್ನು? ಬೇಕಾಗಿರಲಿಲ್ಲ ಇದು ಖಾತೆ, ಕಂದಾಯ ಖಾತೆನೇ ಕೊಡಬಹುದಾಗಿತ್ತಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಭಾರಿ ಲಾಭಿಯನ್ನು ಮಾಡ್ತಿದ್ದಾರೆ. ಇನ್ನು ಸರ್ಕಾರ ರಚನೆಯಾಗಿ ವಾರಗಳೇ ಕಳೆದ್ರೂ ಕೂಡ ಬಿಕ್ಕಟ್ಟು ಮಾತ್ರ ಮುಗಿತಾ ಇಲ್ಲ. ಖಾತೆ ಕಗ್ಗಂಟು ಸರಿಪಡಿಸಬೇಕು ಅಂತ ದೆಹಲಿಗೆ ಹಾರಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಖಾತೆ ಖ್ಯಾತೆ ಬಗೆಹರಿಸೋದಕ್ಕೆ ಕನಕಪುರ ಬಂಡೆ ತೀವ್ರ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ವಹಿಸಿಕೊಳ್ಳೋದಕ್ಕೆ ಕೃಷ್ಣ ಬೈರೇಗೌಡರು ಹಿಂದೆಟನ್ನು ಹಾಕ್ತಿದ್ದಾರೆ. ಇತ್ತ ಸಮಾಧಾನಗೊಂಡಿದ್ದ ಮುನಿಯಪ್ಪ ಕೂಡ ಈಗ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ಎರಡನೇ ಪಟ್ಟಿ ತಯಾರಿಸೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರಾ ಡಿಕೆ ಶಿವಕುಮಾರ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಡಿಸಿಎಂ ಪರಮೇಶ್ವರ್ ಕೂಡ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಅವರು ಕೂಡ ಹೋಗ್ತಾರೆ. ಸಮಾಧಾನ ಮಾಡಿಕೊಂಡಿದ್ರು ಹೆಂಗೋ ಕೂಡ ಮುನಿಯಪ್ಪ. ಅವ್ರಿಗೆ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಸಿಎಂ ಜೊತೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಈಗಾಗಲೇ ಕೂಡ ಪಟ್ಟಿಯನ್ನು ತಯಾರು ಮಾಡಿಕೊಂಡಿದ್ದಾರೆ, ಎರಡನೇ ಪಟ್ಟಿಯನ್ನು. ಎಐಸಿಸಿ ಕಚೇರಿ, ಎನ್ಎಸ್ಯುಐ ಅಖಿಲ ಭಾರತ ಯುವ ಕಾಂಗ್ರೆಸ್ ಕಚೇರಿ, ಮಹಿಳಾ ಕಾಂಗ್ರೆಸ್ ಕಚೇರಿಗೂ ಕೂಡ ಭೇಟಿಯನ್ನು ನೀಡಿ ನಾಯಕರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಸಂಜೆ ಕರ್ನಾಟಕ ಭವನದಲ್ಲಿ IAS ಅಧಿಕಾರಿಗಳ ಡಿನ್ನರ್ ಸಭೆ ಇದೆ. ಡಿನ್ನರ್ನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭಾಗಿಯಾಗ್ತಿದ್ದಾರೆ. ನಾಳೆ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಸಿಎಂ ಅಂಡ್ ಡಿಸಿಎಂ. ದೆಹಲಿಗೆ ಹೋಗಿ ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ. ಹಲವು ನಾಯಕರನ್ನ ಭೇಟಿ ಮಾಡ್ತಾರೆ. IAS ಅಧಿಕಾರಿಗಳ ಸಭೆ ಕೂಡ ಇದೆ, ಡಿನ್ನರ್ ಮೀಟಿಂಗ್ ಇದೆ. ಡಿನ್ನರ್ ಮೀಟಿಂಗ್ ಆದ ನಂತರದಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಿ ಈಗಿನ ಆಗಲೇ 18ನೇ ತಾರೀಕು ಪರಿಷತ್ ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆ ಇದೆ. ಅದಾದ ನಂತರದಲ್ಲಿ ಎರಡನೇ ಹಂತದ ಆಯ್ಕೆ ಪ್ರಕ್ರಿಯೆ ಮಾಡಬೇಕಾಗತ್ತಲ್ಲ, ಅದಕ್ಕೆ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ಬರೂ ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಡೆಸ್ಕಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನದ ಜೊತೆಗೆ ಹೈಕಮಾಂಡ್ಗೆ ಹೋಗುವಂಥ ಲೆಕ್ಕಾಚಾರ, ಲಾಭಿ ಮಾಡುವಂಥದ್ದು, ಖಾತೆಗಾಗಿ ಪಟ್ಟನ್ನು ಹಿಡಿದಿದ್ದಾರೆ. ಈ ಖಾತೆ ಬೇಕೇ ಬೇಕು, ಇಲ್ಲ ಅಂದರೆ ನನಗೆ ಬೇಡ ಈ ಕೊಟ್ಟಿರುವಂಥ ಖಾತೆ ಅನ್ನುವಂಥ ಅಸಮಾಧಾನ ಜೋರಾಗ್ತಾ ಇದೆ. ಒಬ್ಬರಾದ ಮೇಲೊಬ್ಬರು ಕೂಡ ಈಗ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಅಪ್ಡೇಟ್ಸ್ ಕೊಡೋದಾದರೆ ಒಂದು 3 ವರ್ಷ ಮುಗಿದ್ರೂ ಕೂಡ
ಒಂದು ರೀತಿ ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿ ಪ್ರತಿ ದಿನದಲ್ಲೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಸ್ವಪಕ್ಷದವರೇ ಎಲ್ಲ ಒಂದ್ ಕಡೆ ಸಿಡಿದೇಳೋದು, ಕೆಸರಾಟವನ್ನು ಮಾಡೋದು, ಡೆಲ್ಲಿ ಟ್ರಿಪ್ಗಳನ್ನ ಮಾಡೋದು, ಅಧಿಕಾರಕ್ಕಾಗಿ ಲಾಬಿ ಮಾಡೋದು, ಇದು ನಿರಂತರವಾಗಿ ನಡೀತಾನೆ ಇದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸಾಕಷ್ಟು ಲಾಬಿಗಳು ನಡೀತಿತ್ತು, ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಿತ್ತು, ಮುಖ್ಯಮಂತ್ರಿಗಳ ಬದಲಾವಣೆ ಕೂಡ ಲಾಬಿಯನ್ನು ನಡೀತಿತ್ತು. ಆಗ್ಲಿಂದಲೂ ಕೂಡ ಈ ಒಂದು ಒದ್ದಾಟ ಈಗ ಏನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆದ್ರೂ ಕೂಡ ಇನ್ನೂ ಕೂಡ ಅಧಿಕಾರದ ದಾಹ ಇನ್ನೂ ಕೂಡ ಸಾಕಷ್ಟು ಜನರಿಗೆ ತಣಿಸಿಲ್ಲ. ಅದರಲ್ಲೂ ಪ್ರಮುಖವಾಗಿ ಕೆ.ಎಚ್. ಮುನಿಯಪ್ಪನವರು ಹಿರಿಯರಾಗಿದ್ದರು, ಕೇಂದ್ರದಲ್ಲಿ ಕೂಡ ಸಚಿವರಾಗಿದ್ದಂಥವ್ರು, ಕಳೆದ ಬಾರಿ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ರು. ಆದ್ರೆ ಅದೇ ಖಾತೆಯನ್ನ ಸರಿಯಾಗಿ ನಿಭಾಯಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಅದೇ ಖಾತೆಯನ್ನ ಕೊಟ್ಟಿರೋ ಕಾರಣದಿಂದಾಗಿ ನನಗೆ ಆ ಖಾತೆ ಯಾವುದೇ ಕಾರಣಕ್ಕೂ ಕೂಡ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೊಸ ಖಾತೆಯನ್ನ ತಂದಿದ್ದಾರೆ. ಅದ್ರ ಜೊತೆ ಹಿರಿಯ ಶಾಸಕರಾಗಿದ್ದಂಥವ್ರು, ಹಲವಾರು ಬಾರಿ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಸಚಿವರಾಗಿದ್ದಂಥವ್ರು, ಅವ್ರು ಕೇಳಿದಂಥ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೂಡ ಕೊಟ್ಟಿದ್ರು. ಅವರು ಕೂಡ ನನಗೆ ಯಾವುದೇ ಕಾರಣಕ್ಕೂ ಕೂಡ ಜಲಸಂಪನ್ಮೂಲ ಇಲಾಖೆ ಬೇಡ, ನನಗೆ ಬೆಂಗಳೂರು ಉಸ್ತುವಾರಿನೇ ಬೇಕು ಅಂತ ಅವರು ಕೂಡ ಪಟ್ಟ ನಡೆದಿದ್ರು. ಸದ್ಯಕ್ಕೆ ಹೈಕಮಾಂಡ್ ಅವರನ್ನ ತಣ್ಣಗಾಗಿಸಿದೆ. ಸದ್ಯಕ್ಕೆ ಏನು ಕೃಷ್ಣ ಬೈರೇಗೌಡರು ಅವ್ರೇನಂತಂದ್ರೆ ಏನು ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು, ಸಾಕಷ್ಟು ಬದಲಾವಣೆಯನ್ನು ಕೂಡ ತಂದಿದ್ರು. ಕೃಷಿ ಸಚಿವರಾಗಿದ್ದಾಗೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು, ಜನರ ಮೆಚ್ಚುಗೆ ಕೂಡ ಕಾರಣರಾಗಿದ್ರು. ಅದೇ ಕಾರಣಕ್ಕಾಗಿ ಕಂದಾಯ ಖಾತೆಯನ್ನ ಅವರಿಗೆ ಕೊಟ್ಟಿದ್ರು. ಒಂದಷ್ಟು ಸರ್ಕಾರದಲ್ಲಿ ಬದಲಾವಣೆಯನ್ನ ಅವರಿಂದ ನಿರೀಕ್ಷೆಯನ್ನ ಮಾಡಿದ್ರು. ಆದ್ರೆ ಅವರು ಕೂಡ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲೇ ಪ್ರತಿನಿಧಿಸಿ 4 ಬಾರಿ ಬೆಂಗಳೂರಿನಲ್ಲೇ ಗೆದ್ದಿರೋದ್ರಿಂದ ಅವರಿಗೆ ಬೆಂಗಳೂರು ಉಸ್ತುವಾರಿಯನ್ನ ಕೊಟ್ರೆ ಅವರಿಂದ ಒಂದಷ್ಟು ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬಿಟ್ಟು ಎಐಸಿ ಏನು ಹೈಕಮಾಂಡ್ನ ಒಂದು ನಿರ್ಧಾರ ಆಗಿತ್ತು. ಆದ್ರೆ ಆ ನಿರ್ಧಾರದ ವಿರುದ್ಧ ಏನು ಕೃಷ್ಣ ಬೈರೇಗೌಡರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಎಲ್ಲ ಒಂದ್ ಕಡೆ ಏನು ಕೃಷ್ಣ ಬೈರೇಗೌಡರಿಗೆ ಒಂದು ರೀತಿಯಂತ ವಂಚನೆಯನ್ನ ಮಾಡಿದ್ದಾರೆ ಅಂತ ಗಂಭೀರವಾದಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಿದೆ. ಅದು ಯಾವ ರೀತಿಯಾಗಿ ಅಂತಂದ್ರೆ ಬೆಂಗಳೂರು ಉಸ್ತುವಾರಿ ಸಚಿವ ಅಂತಂದ್ರೆ ಅದರಲ್ಲಿ BDA ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಪ್ರತಿಯೊಬ್ಬ ಬೆಂಗಳೂರಿನ ನಾಗರಿಕರ ಜೊತೆ ನಿರಂತರವಾದಂತಹ ಸಂಪರ್ಕ ಇರುವಂತಹ ಇಲಾಖೆ. ಅದನ್ನು ಹೊರತುಪಡಿಸಿದ್ರೆ ಅದ್ರ ಜೊತೆ GBA ಅದು ಕೂಡ ಏನು ಕಂದಾಯ ಆಗಿರ್ಬೋದು, ಮತ್ತೆ ಅದೇ ರೀತಿಯಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಕಸದ ವಿರುದ್ಧ ಆಗಿರ್ಬೋದು, ಟ್ಯಾಕ್ಸ್ ವಿಚಾರ ಆಗಿರ್ಬೋದು, ಎಲ್ಲದರ ಜೊತೆನೂ ಕೂಡ ನಿರಂತರವಾಗಿ ಸಂಪರ್ಕ ಇರುವಂತಹ ಇಲಾಖೆ. ಅದ್ರ ಜೊತೆ BMRCL ಮೆಟ್ರೋದಲ್ಲಿ ಸುಮಾರು ಪ್ರತಿನಿತ್ಯ ಕೂಡ 25 ರಿಂದ 30 ಲಕ್ಷ ಜನ ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಕೂಡ ಬಳಕೆಯನ್ನ ಮಾಡ್ತಿದ್ದಾರೆ. ಅದ್ರ ಜೊತೆ ಲ್ಯಾಂಡ್ ಅಕ್ವಿಜೇಷನ್, ಬೆಂಗಳೂರಿನ ಏನು ಹೊರವಲಯ ಏನಿದೆಯೋ ಅವೆಲ್ಲವೂ ಕೂಡ ಏನು ಕೆಲವೊಂದಷ್ಟು ಲೇಔಟ್ಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಇಲ್ಲ BMRCL ನ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಇಲ್ಲ ಟನಲ್ ಮಾಡಬೇಕಾಯ್ತು, ಇವೆಲ್ಲವನ್ನು ಕೂಡ ಮಾಡಬೇಕಾದ್ರೆ BMRCL ನ ಅವಶ್ಯಕತೆ ಬಹಳ ಮುಖ್ಯ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಖಾತೆ ಹಂಚಿಕೆಯನ್ನ ಮಾಡಬೇಕಾದ್ರೆ ಬೆಂಗಳೂರು ಉಸ್ತುವಾರಿಗೆ BMRDL ಅದೇ ರೀತಿಯಲ್ಲಿ ಕೂಡ BDA ಇವೆರಡನ್ನು ಕೂಡ ಹೊರತುಪಡಿಸಿ ಉಸ್ತುವಾರಿಯನ್ನ ನೇಮಕ ಮಾಡಿದರೆ ಈಗ ಬೆಂಗಳೂರನ್ನ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡಬೇಕು, ನಾವು ಏನಂತಂದ್ರೆ ಈಗ ಬೆಂಗಳೂರು ಉಸ್ತುವಾರಿಯನ್ನ ತೆಗೆದುಕೊಂಡು ಕೂಡ ಕೃಷ್ಣ ಬೈರೇಗೌಡರಿಗೆ ಸಾಕಷ್ಟು ಸವಾಲುಗಳಿದೆ. GBA ಅಂತ ಬಂದ್ರೆ ಸಾಕು, ಪ್ರತಿನಿತ್ಯ ಕೂಡ ರಸ್ತೆ ಗುಂಡಿಗಳಿದೆ ಸದ್ದಿರುತ್ತೆ, ಮತ್ತೆ ಪ್ರತಿ ರಸ್ತೆಯಲ್ಲೂ ಕೂಡ ಎಲ್ಲಂದ್ರೆ ಗಲ್ಲಿಗಳಲ್ಲೂ ಕೂಡ ಎಷ್ಟೇ ಸಾರ್ವಜನಿಕ ಅವೇರ್ನೆಸ್ ಮಾಡಿದ್ರು ಕೂಡ ಎಲ್ಲಂದ್ರಲ್ಲಿ ಕಸವನ್ನ ಹಾಕಿರ್ತಾರೆ. ಕಸದಿಂದ ಮುಕ್ತಿ ಮಾಡೋದಕ್ಕೆ ಬೆಂಗಳೂರನ್ನ ಇದುವರೆಗೂ ಕೂಡ ಆಗ್ತಾ ಇಲ್ಲ. ರಸ್ತೆ ಗುಂಡಿಯನ್ನು ಕೂಡ ಮುಚ್ಚೋದಕ್ಕೆ ಆಗ್ತಲ್ಲ. ಇನ್ನು ಮೂಲಭೂತ ಸೌಕರ್ಯಗಳಂತ ಬಂದಾಗ ಅವ್ರಿಗೆ ಪಾರ್ಕ್ ಆಗಿರ್ಬೋದು, ಪ್ಲೇ ಗ್ರೌಂಡ್ಗಳಾಗಿರ್ಬೋದು, ಇವನ್ನ ಕೂಡ ಅವ್ರು ಸರಿಯಾಗಿ ಕೊಡೋದಕ್ಕಾಗ್ತಲ್ಲ. ಮತ್ತೆ ಬೆಂಗಳೂರಿಗೆ ಪ್ರತಿನಿತ್ಯ ಕಾಡುವಂತ ದೊಡ್ಡ ಸಮಸ್ಯೆ ಏನಂತಂದ್ರೆ ಟ್ರಾಫಿಕ್ ಕಿರಿಕಿರಿ. ಈ ಬೇಡಪ್ಪ ಬೆಂಗಳೂರು ಸವಾಸ ಅನ್ನುವಷ್ಟು ಮಟ್ಟಿಗೆ ಬೆಂಗಳೂರಿಗೆ ಜನರಿಗೆ ಇವತ್ತು ಸಾಕಷ್ಟು ಸಮಸ್ಯೆ ಆಗಿದೆ. ಆ ಟ್ರಾಫಿಕ್ ಕೂಡ ಮುಕ್ತಿಯನ್ನ ಕೊಡೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳು ಇರುವಂತ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿಯನ್ನು ಹೊತ್ತುಕೊಂಡು ಯಾವ ರೀತಿಯಾಗಿ ಅವರು ಅಭಿವೃದ್ಧಿಯನ್ನ ಮಾಡಬೇಕು, ಅನುದಾನವೇ ಇಲ್ಲ. ಏನು BBMPಗೆ ಬರುವಂತ ಅನುದಾನ ಏನಾದ್ರು ಕೂಡ ಜನರು ಕಟ್ಟುವಂತ ಏನು ಪ್ರಾಪರ್ಟಿ ಟ್ಯಾಕ್ಸ್ ಇದೆ, ಆ ಟ್ಯಾಕ್ಸ್ ಇಂದನೇ ಅಭಿವೃದ್ಧಿಯನ್ನ ಮಾಡಬೇಕು. ಅದರಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನಗೇನಾದ್ರು ಬೆಂಗಳೂರು ಉಸ್ತುವಾರಿ ಕೊಡುವಂತಿದ್ರೆ BMRDL ಜೊತೆ BDA